ಮೇಡಮ್ ಅವರಿಗೆ ಭಾರಿ ಖುಷಿ ಆದಂಗೆ ಕಾಣ್ತತಿ ಅಣ್ಣ ಅದಕ್ಕೆನ ನೋಡಿ. ಹ್ಞೂ ಮತ್ತೆ ಖುಷಿ ಆಗದೆ ಇರುತ್ತಾ? ಎಷ್ಟೋ ದಿನಗಳಾದ್ಮೇಲೆ ನಮ್ಮ ಅದಕ್ಕೆ ಮುಂದೆ ನೋಡಿದ್ದೀನಿ, ಹಾಗಾಗಿ ಯಾಕೋ ಭಾಳ ಖುಷಿ ಆಗ್ತೈತಿ ಕಣ್ರಿ. ಇರಲಿ ಇರಲಿ, ಏನು ಮಾಡ್ತಿದ್ದೀಯಾ? ಏನಿಲ್ಲ ರೀ ಅತ್ತೆ, ಈ ಬೆಡ್ಶೀಟು ಇವನ್ನೆಲ್ಲ ತೊಳೆದಾಕಿದ್ರು, ಅದಕ್ಕೆ ಮಡ್ಚಿಡೋಣ ಅಂತೇಳಿ ಮಡ್ಚಿಡ್ತಿದ್ದೆ ನೋಡ್ರಿ. ಅವೆಲ್ಲ ಯಾಕೆ ಮಾಡ್ತೀಯ ನೀನು ಅಂತ ಆರಾಮಾಗಿರೋದು ಬಿಟ್ಟು. ಅಯ್ಯೋ ಇರಲಿ ಬಿಡ್ರಿ, ಏನಾಗಲ್ಲ. ಚಿಕ್ಕ ಪುಟ್ಟ ಕೆಲಸ ಮಾಡಿದರೆ ಏನೂ ಆಗಲ್ಲ, ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಅತ್ತೆ ಹೇಳಿದ್ದಾರೆ. ಇನ್ನೇನು ಭಾಳ ಭಾರ ಎತ್ತದು ಆ ಥರ ಎಲ್ಲ ಕೆಲಸ ಏನು ಮಾಡಲ್ಲ ತಗೊಳ್ರಿ. ನಾನು ಅತ್ತೆನೇ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ, ಏನೋ ಬೇಜಾರಕ್ಕೆ ಸ್ವಲ್ಪ ಹಾಗೆ ಬೆಡ್ಶೀಟ್ ಮಡ್ಚೋದು ಅದೆಲ್ಲ ಚಿಕ್ಕ ಪುಟ್ಟ ಕೆಲಸ ಮಾಡ್ತೀನಪ್ಪ, ಅದಕ್ಕೆ ಯಾಕೆ ಹಂಗೆ ಮಾಡ್ತೀರಿ? ಆಯ್ತು ಮಾರಾಯ್ತಿ, ಜೋರು ಮಾಡಬೇಡ, ಒಂದು ಸ್ವಲ್ಪ ಕುತ್ಕ, ನಿನ್ನ ಜೊತೆಗೆ ಮಾತಾಡ್ಬೇಕು. ಹೇಳಿ ಹೇಳಿ, ಏನು ಸಮಾಚಾರ ಸಾಹೇಬ್ರದು? ಏನು ಮಾತಾಡಬೇಕಿತ್ತು? ಅಂಥ ವಿಷಯ ಏನಿದೆ ಸಾಹೇಬ್ರಿಗೆ? ಗೀತಾ ಭಾಳ ದಿನ ಆತೆ ನಿನ್ನ ಜೊತೆಗೆ ಹಿಂಗೆ ಮಾತಾಡಿ. ನೀನು ಹೊಟ್ಟೇಲಿ ಇದ್ದಾಗಿಂದ ಅವ್ರು ಬರೋದು ಇವ್ರು ಬರೋದು, ನಿನ್ನ ನಾನು ಹೇಳ್ತಿದ್ದ ಜೊತೆಗೆ ನನಗೆ ಮಾತಾಡೋಕ್ಕೆ ಟೈಮ್ ಇಲ್ದಂಗೆ ಆಗ್ಬಿಡ್ತು. ಅದಕ್ಕೆ ಇವತ್ತು ನಾನು ಫ್ರೀ ಇದ್ದೆ, ನೀನು ಫ್ರೀ ಇದ್ದಲ್ಲ, ಅದಕ್ಕೆ ತಗ ಈ ಗುಲಾಬಿ ಹೂ ತಗೊಂಡು ಬಂದಿನಿ ನೋಡಿ ನಿನಗೋಸ್ಕರ. ಅಯ್ಯಪ್ಪ ದೇವ್ರೇ ದೇವ್ರೇ, ಪಾಪಚ್ಚಿ ಕಣ್ರಿ ನೀವು. ಅಯ್ಯೋ ನಿಜ ಹೇಳೇನ್ರಿ, ನನಗೂ ಹಾಗೆ ಅನಿಸಿತ್ತು. ಬರೀ ಅವ್ರು ಬರೋದು ಇವ್ರು ಬರೋದು, ಬರೀ ಅವ್ರ ಜೊತೆಗೇ ಮಾತಾಡೋದು ಇದೇ ಆಗೋಯ್ತು ಕಣ್ರಿ. 6-7 ತಿಂಗಳು ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ನನಗೂ ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಭಾಳ ಅನ್ಸೋದು ಕಣ್ರಿ. ಟೈಮೇ ಸಿಗ್ಲಿಲ್ದಂಗೆ ಆಯ್ತು. ಅದ್ರಾಗ ಬೇರೆ ನಿಮ್ಮದು ಡ್ಯೂಟಿ ಶಿಫ್ಟಾ. ನಾನು ಫ್ರೀ ಇದ್ದಾಗ ನೀವು ಫ್ರೀ ಇರ್ತಿರ್ಲಿಲ್ಲ, ನೀವು ಫ್ರೀ ಇದ್ದಾಗ ನಾ ಫ್ರೀ ಇರ್ತಿರ್ಲಿಲ್ಲ. ಥ್ಯಾಂಕ್ಸ್ ಕಣ್ರಿ, ನನಗೋಸ್ಕರ ಗುಲಾಬಿ ಹೂ ತಂದಿದ್ದಕ್ಕೆ. ಗೀತಾ, ಒಂದು ಮಾತು ಹೇಳ? ಏನು ಹೇಳ್ರಿ? ಮತ್ತೆ ಅದು ಐ ಲವ್ ಯು ಕಣೆ ಗೀತಾ. ಐ ಲವ್ ಯು ಟೂ ರೀ. ಗೀತಾ, ನನಗೆ ಹೆಂಗೆ ಅನಿಸ್ತದೆ ಅಂದರೆ, ನಾವು ಹೊಸ ಮದುವೆ ಆಗಿದ್ವಲ್ಲ, ಆ ದಿನ ನೆನಪಾಗ್ಬಿಡ್ತು ನೋಡ ನನಗೆ. ಏನೋಪ್ಪ, ದೇವ್ರ ದಯದಿಂದ ನಿನಗೊಂದು ಚಲೋ ತಂಗೆ ಹೆರಿಗೆ ಆದರೆ ಸಾಕು. ನನಗಂತೂ ಗೀತಾ ಹೆಣ್ಪಪ್ಪು ಆಗ್ಬೇಕು ಅನ್ನೋದೇ ಆಸೆ ಕಣೆ. ಹ್ಞೂ ರೀ, ನನಗೂ ಹೆಣ್ಪಾಪುನೇ ಇಷ್ಟ. ಮೊನ್ನೆ ಅತ್ತೆ ಕೂಡ ಹಾಗೆ ಅಂತಿದ್ರು, ಗೀತವ ನಿನಗೆ ಹೆಣ್ಪಾಪು ಆದರೆ ನಾನು ಭಾರಿ ಖುಷಿ ಪಡ್ತೀನಿ ಅಂತ. ಆದರೆ ನಮಗೆ ಮಕ್ಕಳಾಗೋದೇ ಒಂದು ದೊಡ್ಡ ವಿಷಯ ಆಗಿಬಿಟ್ಟಿದೆ. ಅಂತೂ ಗಂಡು ಹೆಣ್ಣು ಯಾವುದೋ ಒಂದು ದೇವ್ರು ಕೊಟ್ಟು ಪ್ರಸಾದ ಅಂದ್ಕೊಂಡು ಪ್ರೀತಿ ಮಾಡಿದರೆ ಮುಗೀತಪ್ಪ. ಎರಡೂ ನನ್ನ ಮಕ್ಕಳೆಲ್ಲ, ಗಂಡಾದ್ರೇನು ಹೆಣ್ಣಾದ್ರೇನು, ಆದರೆ ಜಾಸ್ತಿ ಹೆಣ್ಣಾದರೆ ಖುಷಿ ಆಗುತ್ತೆ. ನೋಡೋಣ, ಇನ್ನೊಂದು ತಿಂಗಳಕ್ಕಾದರೆ ಎಲ್ಲ ಗೊತ್ತಾಗುತ್ತಲ್ವಾ? ಹ್ಞೂ, ಆದರೂ ಏನೋ ಅನ್ನೋ, ನನಗಂತೂ ಫಸ್ಟ್ನೇ ಪಾಪು ಹೆಣ್ಣು ಪಾಪು ಆದ್ರೇ ಭಾರಿ ಖುಷಿನೇ. ಆಮೇಲೆ ಬೇಕಾದ್ರೆ ಗಂಡಾಗಲಿ. ನೀನು ಮೊದಲೇ ಪಾಪುನೇ ಭೂಮಿಗೆ ಬಂದಿಲ್ಲ, ಆಗಲೇ ಎರಡನೇದ್ರ ಚಿಂತೆನಾ? ಹೋಗ್ರಿ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ಆಗುತ್ತಾ? ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ. ಅಯ್ಯಪ್ಪ, ಏನು ಮಾತಾಡ್ತೀರಿ ನೀವು ಅಂತೀನಿ ನಾನು. ನಿನ್ನ ಮುಖದಾಗೆ ನಗು ನೋಡೋದೆ ನನಗೊಂಥರ ಖುಷಿ. ಗೀತಾ, ಒಂಚೂರು ಚಂದ್ರಪ್ಪನ ಹತ್ರ ಕೆಲಸ ಐತಿ, ಹೋಗಿ ಬರ್ತಾನೆ. ಹಾಂ ಸರಿ, ಹೋಗಿ ಬರ್ರಿ, ಬೇಗ ಬರ್ರಿ. ಊಟ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಲ್ಲ, ಗ್ಯಾಸ್ಟ್ರಿಕ್ಕು ಅಂತೀರಾ, ಬೇಗ ಬರ್ರಿ. ಹಾಂ ಸರಿ ಬರ್ತೀನಿ. ಯಾಕೋ ಏನೋ ಮೈ ಕೈ ಎಲ್ಲ ನೋವು ಬಂದ್ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಹೋಗೋಣ ಅಂತ ಕೆಲಸಕ್ಕೆ. ತರಿಕೆ, ಯಾವಾಗ ನೋಡಿದ್ರು ನನ್ನ ಗಂಡ ಗೊರ್ಕೆ ಹೊಡೆಯೋದ್ರಲ್ಲೇ ಇರ್ತಾರೆ. ಬೆಳಗ್ಗೆನೂ ಗೊರ್ಕೆ, ರಾತ್ರಿನೂ ಗೊರ್ಕೆ. ರಾತ್ರಿನೂ ಬಿಡು ಚೆನ್ನಾಗಿ ನಿದ್ದೆ ಮಾಡಿರ್ತಾರೆ, ಗೊರ್ಕೆ ಹೊಡಿತಾರೆ ಅಂದರೆ ಪರವಾಗಿಲ್ಲಪ್ಪ. ಮಧ್ಯಾಹ್ನ ಕೂಡ ಗೊರ್ಕೆ ಹೊಡಿತಾರೆ. ನನಗೆ ನೋಡಿದರೆ ಮಧ್ಯಾಹ್ನ ಕೂಡ ನಿದ್ದೆ ಬರಲ್ಲ, ರಾತ್ರಿ ಅಷ್ಟೇ ಮಲಗ್ತೀವಪ್ಪ. ಇವ್ರಿಗೆ ಅದೇನು ಒಂದು ಕೆಲಸ ಮಾಡ್ಕೊಂಬರ್ತಾರೆ, ಮಲ್ಕೊಂತಾರೆ, ಇನ್ನೊಂದು ಕೆಲಸ ಮಾಡ್ತಾರೆ, ಮತ್ತೆ ಮಲ್ಕೊಂತಾರೆ. ಮಲ್ಕೊಳ್ಳೋದಷ್ಟೇ ಅಲ್ಲ, ಗೊರ್ಕೆ ಹೊಡಿತಾರೆ. ಈ ಪರಿ ಅಯ್ಯೋ, ಇಡೀ ಓಣಿಗೆ ಕೇಳಂಗೆ ಗೊರ್ಕೆ ಹೊಡಿತಾರೆ ನನ್ನ ಗಂಡ ಅಂತೂ. ರೀ ಯಪ್ಪ, ಗೊರ್ಕೆ ಸೌಂಡು ತಡೆಯೋಕ್ಕಾಗ್ತಿಲ್ಲ. ಎದ್ದೇಳ್ರಿ ಮೇಲೆ, ಅಲ್ಲೇ ಸಂಜೆ 4:15 ಆಗಿದೆ. ಎದ್ದೇಳ್ರಿ ಮೇಲೆ.
ಏನೇ ನಿನ್ನ ಕಾಟ ಶ್ವೇತಾ, ಮಲ್ಕಣಕ್ಕೆ ಬಿಡಲ್ಲಲೇ ನನ್ನ. ಅಯ್ಯವ್ವ, ಈಗಿನ ಬಂದು ಒಂದು 10 ನಿಮಿಷ ಆಯ್ತು ನೋಡಪ್ಪ ಮಕ್ಕಂಡು. ಅಲ್ಲೇ ಬೋಂದ ಬಿಡ್ಲಿಕ್ಕೆ ಅಪ್ಸಕ್ಕೆ. ಅಯ್ಯೋ ದೇವ್ನಂತ ಮುಗ್ದವ್ರು ಯಾರೋ ನಮ್ಮ ರೂಮಿಗೆ ಬಂದ್ಬಿಡದಾರಪ್ಪ ಅವು. ಅಯ್ಯೋ ರೀ, ನಾನು ನಿಮ್ಮ ಹೆಂಡತಿ ಶ್ವೇತಾ, ಯಾಕಂತ ಕಿರ್ಚಾಡ್ತೀರಾ? ಅಯ್ಯೋ ಇದೇನೇ ಮುಖಕ್ಕಿಂತದ ಹೆಂಗೆ ಹಾಕ್ಯಂದಿಯಾ? ವಾ ಎಂತ ನಿದ್ದೆ ಗಣ್ಣಗೆ ನೀನು ನೋಡ್ಬಿಟ್ಟು ಇದ್ಯಾವ ಮುಖ ಇಂಥದ್ದು ಬಂದಕ್ಕೆ ನಮ್ಮ ರೂಮ್ನಾಗೆ ಅನ್ಕೊಂಬಿಟ್ಟೆ. ಯಾವ ತಾಯಿ ಮೊದ್ಲ ಅದನ್ನ ಮುಖಕ್ಕೆ ಹಾಕ್ಯಂದಿರೋದು ತೆಗಿಯೋದನ್ನ. ನಿಮ್ದೊಂದು ಕತೆ ಅತ್ತಗೆ. ನಾನು ಮುಖ ಫ್ರೆಶ್ ಆಗಿ ಕಾಣಲಿ ಅಂತ ಮಾಸ್ಕ್ ಹಾಕೊಂಡಿದ್ನಪ್ಪ, ಅದಕ್ಕೆ ಎದ್ರುಕೊಂಡು ಹಿಂಗ ಮಾತಾಡೋದು. ಇದೇನಿದು ಮನೆಗೆ ಹೊಸ್ದಾಗಿ ಪಾರ್ಲರಿಗೆಲ್ಲ ಹೋಗಿದ್ದೆ, ಬಂದಿರೋ ಸಂಬಳ ಅರ್ಧ ಖರ್ಚಾಗಷ್ಟು ಪಾರ್ಲರಿಗೆ ಹೋಗಿ ಇಟ್ಟು ಬರ್ತಿದ್ದೇವ. ಈ ದಿನೇನು ಹೊಸ್ದಾಗಿ ಇದನ್ನ ಮನೆಗೆ ಹಾಕ್ಯಣಕತ್ತೀಯ, ಹಿಂಗೆಲ್ಲ ಹಾಕಿಬಿಡು ನೋಡು. ಅವ್ವ ನಿದ್ದೆಗೊಂಡಾಗ ಒಂದೋ ಸರಿಗೆ ಇದು ನೋಡಿ ಜೀವ ಕೈಗೆ ಬಂದ್ಬಿಡ್ತು. ಪಾರ್ಲರಿಗೆ ಹೋಗೋದಾತು, ಈಗ ಮತ್ತೆ ಮನೆಗೆ ಬೇರೆ ಫ್ರೆಶ್ ಆಗೋಕ್ಕೆ ಇಂಥವೆಲ್ಲ ಹಾಕ್ಯಣದೇನ ಈಗ ಮುಖಕ್ಕೆ. ಸಾಕು ಸುಮ್ಮನಿರು, ಇಂಥವೆಲ್ಲ ಹಾಕ್ಯಣಕ್ಕೆ ಹೋಗ್ಬೇಡ. ಹಾಕಬಾರ್ದೇನ ಈಗ? ಮದ್ವೆಗಿಂತ ಮುಂಚೆ ಲವ್ ಮಾಡ್ತಿದ್ದಾಗ ಇಲ್ಲೆಲ್ಲ ನಿಮ್ಮ ಮನೆಗೆ ಬಂದಾಗ ಲೈನ್ ಹೊಡಿತಿದ್ದಾಗ ಚಿನ್ನ ಪಾರ್ಲರಿಗೆ ಹೋಗು, ಆ ಕ್ರೀಮ್ ಹಾಕು, ಈ ಕ್ರೀಮ್ ಹಾಕು, ಯಾವ ಕ್ರೀಮ್ ಹಚ್ತೀಯಾ, ತುಂಬ ಚೆನ್ನಾಗಿ ಕಾಣ್ತಾ ಇದೀಯಾ, ನನಗಿಂತ ಬೆಳ್ಳಗಿದೆಯಾ, ಹಿಂಗೆ ಇರು, ಪಾರ್ಲರಿಗೆ ಹೋಗು, ಆ ಬಟ್ಟೆ ತಗೋ, ಈ ಬಟ್ಟೆ ತಗೋ ಅಂತ ಫ್ರೆಶ್ ಆಗಿ ಕಾಣಿಸ್ತಾ ಇರಬೇಕು ನನ್ನ ಹೆಂಡತಿ. ಮುಂದೆ ನೀನು ನನ್ನ ಮದುವೆ ಆಗೋಳು, ಚೆನ್ನಾಗಿ ಕಾಣ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ. ಈಗಲೇ ಸಾಕಾಗೋತೇನಾ? ನೀವು ಗಂಡು ಮಕ್ಕಳು ಹಾಗೆ ಮದ್ವೆಗಿಂತ ಮುಂಚೆ ಚಿನ್ನ ರನ್ನ ನಿನ್ ಥರನೇ ಬ್ಯೂಟಿಫುಲ್ ಆಗಿರೋ ಹುಡುಗಿ ಎಂದು ಕಂಡೇ ಇಲ್ಲ ನಾನು. ನೀನಂತೂ ತುಂಬ ಬ್ಯೂಟಿಫುಲ್ ಆಗಿದೆಯಾ, ಹಂಗೆ ಹಿಂಗೆ ಅಂತೇಳಿ ಪುಸ್ಲಾಯಿಸ್ಬಿಡೋದು. ಮದುವೆ ಆದಮೇಲೆ ಹೆಂಗೂ ಮದುವೆ ಆಗಿರ್ತೀರಲ್ಲ, ಅಯ್ಯೋ ಹೆಂಗಿದ್ರಿ ಏನು ಬಿಡು ಅಂತ ಸುಮ್ಮನಾಗ್ಬಿಡ್ತೀರಾ. ಶ್ವೇತಾ, ನೀನು ಮದುವೆಗಿಂತ ಮುಂಚೆ ನಮ್ಮ ಮನೆಗೆ ಬರ್ತಿದ್ದಲ್ಲೇ ಅವಾಗ ಎಷ್ಟು ಸೈಲೆಂಟಾಗಿರ್ತಿದ್ದೆ. ಸೈಲೆಂಟಾಗಿರೋದಕ್ಕೆ ಆ ಮುಖಗೆ ಎಂತ ಚಂದ ಕಾಣೋದಂತೀಯ. ಈಗಂತೂ ನಮ್ಮ ಊರಿಗೆ ಬಂದ್ಬಿಟ್ಟು ಅಯ್ಯೋಯಪ್ಪ ಭಾರಿ ಮಾತಾಡೋದು ಕಲ್ತ್ಬಿಟ್ಟಿಯ ಬಿಡು ನೀನು. ಅಂದ್ರೆ ಏನರ್ಥ? ಸೈಲೆಂಟ್ ಆಗಿದ್ರೆ ಚಂದ ಕಾಣ್ತೀನಿ, ಮಾತಾಡಿದ್ರೆ ರೌದ್ರ ಆಗೋ ಥರ ಕಾಣ್ತೀನಾ? ಅಯ್ಯೋಯಪ್ಪ, ಅಯ್ಯೋಯ್ಯೋ, ಹೆಣ್ತಿರಿಗೆ ಏನಾದರೂ ಹಂಗೆ ಹೇಳೋದುಂಟಾ? ಸೈಲೆಂಟಾಗಿದ್ರೂ ಚಂದ ಹೆಂಡ್ತಿ, ಗಲಾಟೆ ಮಾಡಿದ್ರೂ ಚಂದ, ಆಮೇಲೆ ಸಿಟ್ಟಾದ್ರೂ ಚಂದ. ಈ ಹೆಣ್ತಿರಿದ್ರಲ್ಲ ಏನು ಮಾಡಿದ್ರು ಚಂದನೇ ಬಿಡು. ನಾವು ಗಂಡು ಮಕ್ಕಳು ನೋಡು ಏನು ಮಾಡಿದ್ರು ಕಷ್ಟ. ನೀವು ಹೆಣ್ತಿರು ಏನು ಮಾಡಿದ್ರು ಚಂದ, ಗಂಡು ಮಕ್ಕಳು ಏನು ಮಾಡಿದ್ರು ಕಷ್ಟ. ಏನು ಮಾಡ್ತೀಯಾ, ನಮ್ಮದು ಗಂಡು ಮಕ್ಕಳದು ನಾಯಿಪಾಡು. ಏಯ್ ಸುಮ್ಮನಿರಿ, ನಾಯಿಪಾಡಂತ ನಾಯಿಪಾಡು. ಏನು ಹೇಳಂಗಿಲ್ಲ ಇವರು. ಏನೇ ಹೇಳು ಶ್ವೇತಾ, ನಿನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದಕ್ಕೂ ಸಾರ್ಥಕಾತು ಕಣೆ. ನಮ್ಮ ಮನೆಗೂ ಎಲ್ಲರಿಗೂ ನಮ್ಮೂರಿನ ಜನಕ್ಕೂ ಎಲ್ಲ ಹೊಂದ್ಕೊಂಡದಿಯಲ್ಲ, ನನಗೆ ಅದೇ ಭಾರಿ ಖುಷಿ ಕಣೆ. ಐ ಲವ್ ಯು ಶ್ವೇತಾ ಡಾರ್ಲಿಂಗ್. ಇನ್ನು ಹತ್ತಿರ ಹತ್ತಿರ ಬರುವೆಯಾ ಶ್ವೇತಾ ಡಾರ್ಲಿಂಗ್. ಹೋಗ್ ಮಾವ, ನಾಚಿಕೆ ಆಗುತ್ತೆ. ಲೈ ನೀನಿದೆಯಲ್ಲೇ, ನೀನು ಮಾವ ಮಾವ ಅನ್ಕಂಡೆ ನಾನು ಬೀಳಿಸ್ಕೊಂಡ್ಬಿಟ್ಟೆಲ್ಲೇ. ನಾನು ಬೀಳಿಸ್ಕೊಂಡೆ, ನೀವೇ ಬಿದ್ದು ನಾನು ಬೀಳಿಸ್ಕೊಂಡೆ ಅಂತ ಹೇಳ್ತೀರಾ? ಏನನ್ನು ಬಿಡ್ರಿ, ಇಬ್ರು ಬಿದ್ದಿದ್ದೀವಿ. ಬೀಳದ್ ಬಿದ್ದಿದ್ದೀವಿ, ಇಬ್ರು ಸರ್ರೆಗೆ ಬಿದ್ದಿದ್ದೀವಿ, ಅದು ಬೇರೆ ವಿಷಯ. ಚಿನ್ನ, ಇದೇ ಖುಷಿಲಿ ಏನು ಬೇಕೋ ಕೇಳು, ಕೊಡ್ತೀನಿ. ನನಗೆ ಕೇಳು ಬಂಗಾರಿ, ಏನು ಕೇಳು, ಏನು ಕೊಡಬೇಕು? ಮತ್ತೆ 5,000 ಕೊಡ್ರಿ, ಪಾರ್ಲರಿಗೆ ಹೋಗಿ ಬರ್ಬೇಕು ನಾಳೆ. ಫ್ರೆಂಡ್ಸ್, ಈ ಎಪಿಸೋಡು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.